ದೇವ್ರಿಗೆ ಹೊಂಟಿದಿ ನಾ ಬ್ಯಾಡ ಅನ್ನಂಗಿಲ್ಲ ಹೋಗೋದ್ ಹೋತಿ ಅದಲ್ಲ ಇದು ಕೊಳ್ಳಾಗ ಹಾಕೊಂಡ್ ಹೋಗುವ ಒಂದು ಮಾತ್ ನಡ್ಸ್ಕೊಡ್ತೇವ ಇದು ದೇವ್ರದೇನವ ತಾತ ಹಾಕೋತೀನವ ಇಲ್ಲಕ್ಕ ಅದು ಏನು ಗೊತ್ತಿಲ್ಲ ಹೇಳಿದ್ರೆ ಮಾಮ ಗೊತ್ತಾಗಬೇಕಲ್ಲ. ಆಯ್ತ್ರಿ ಮುಷಿ ನಾ ನಿಮ್ ಮಾತ್ ಮಾಡಿಸ್ಕೊಡ್ತೀನಿ ಅದ್ ಏನಂತ ಹೇಳ್ರಿ. ಏನ ಚಪ್ಪಲಿ ಹೊಡಿತಿ ಹೊಡಿಯ ಹೊಡಿ ನೀ ಚಪ್ಪಲಿಲೆ ಹೊಡೆದ್ರೇನು ಯಾವ್ದ್ರಲ್ಲಿ ಹೊಡೆದ್ರೇನು ಎಂದಿದ್ರು ನೀ ನನ್ನ ಹಾಕಿನ ಅದ್ ಈ ಜನ್ಮದಾಗ ಸಾಧ್ಯ ಇಲ್ಲ. ಇವತ್ತನ ನಾಳೆ ನೀನ ನನಗ್ ಬರಂಗ್ ಮಾಡ್ತೀನಿ ಮೆಚ್ಚಿ ಲಚ್ಚಿ ನಿನ್ನಾಕಿನ ಇದ್ದೀನಿ ತಗೋ ನಿನ್ನಾಕಿನ ಅಕ್ಕಿ ತೊಟ್ಟಲ್ದಾಗ ಇದ್ದಾಗೆ ಮುತ್ತೈದೆ ಭಾಗ್ಯ ಪಡೆದಾಳ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷವಾದ ವಿಡಿಯೋ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹ ಎಂಬ ಟೈಟಲ್ ಇಟ್ಕೊಂಡು ಅವತ್ತಿನ ಕಾಲದ ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ಎಲ್ಲರೂ ಅದ್ಭುತವಾದ ನಟನೆಯನ್ನು ನಡೆಸಿದರು. ಆಮೇಲೆ ವಿಶೇಷವಾಗಿ ಇಲ್ಲಿ ಮುಖ್ಯವಾಗಿ ಇರುವಂಥ ಸನ್ನಿವೇಶ ಏನಪ್ಪ ಅಂದ್ರೆ ಬಾಲ್ಯ ವಿವಾಹದಲ್ಲಿ ತೊಟ್ಟಿಲಕ್ಕೆ ಬಾಶಿಂಗ ಕಟ್ಟಿ ಮದುವೆ ಮಾಡುವಂಥ ಸಂದರ್ಭ ಅಥವಾ ಸನ್ನಿವೇಶ. ಅದು ಮುಂದೆ ಅವರು ಆ ಹೆಣ್ಣುಮಗಳು ಬೆಳೆದು ದೊಡ್ಡವಳಾಗಿ ಗಂಡನ ಮನೆಗೆ ಹೋಗ್ತಾಳು ಅಥವಾ ಆ ಹೆಣ್ಣುಮಗಳು ಇಷ್ಟಪಟ್ಟಂಥ ವ್ಯಕ್ತಿ ಮದುವೆ ಆಗ್ತಾಳು ಅಥವಾ ಅವ್ರ ತಾಯಿ ಇಷ್ಟಪಟ್ಟು ತಮ್ಮ ತಮ್ಮನಿಗೆ ಮದುವೆ ಮಾಡಿಕೊಟ್ಟಂಥ ಆ ಗಂಡನ ಮನೆಗೆ ಹೋಗ್ತಾಳೋ ಅನ್ನೋದೇ ಈ ಕಥೆಯ ಸಸ್ಪೆನ್ಸ್ ಥ್ರಿಲ್ಲಿಂಗ್. ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ ನಮಗೆ ಸಪೋರ್ಟ್ ಮಾಡುವ ಮೂಲಕ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಗೊತ್ತಪ್ಪ ನಮ್ಮಿಬ್ರಿಗೆ ಯಾರು ಇಲ್ಲ ಅಂತ ಅದೇನ ಕೇಳಕತ್ತೀನಿ ನೀನು ಪಾಪ ನಿನಗ್ ನನ್ಗೆ ಯಾರು ಇಲ್ಲ ತಿಳಿ ಅಳ್ಕೋ ಕೂತ್ರಿ ಹೆಂಗಾಗ್ತದ. ನೀ ಏನು ಚಿಂತೆ ಮಾಡ್ಬೇಡಪ್ಪ. ಈ ತೊಟ್ಟದಕ್ಕೆ ಭಾಜಿ ಕಟ್ಟಿಬಿಡನು ಏನು ಯಾರು ಇಲ್ಲ ಯಾರು ನಂಗೆ ಯಾರು ಮಾಡ್ಕೊಡ್ತಾರ ಅನ್ನಂಗ ಅಳ್ಕೋತ ಹೋಗ್ಬೇಡ. ನೀ ಹತ್ರ ನನ್ಗೆ ಯಾರು ಹಂಗ ಅಳ್ಕೋಬೇಡಪ್ಪ. ನನ್ನ ಮಗಳಿಗೆ ನಿನಗೆ ಕೊಟ್ಟು ಮದ್ವಿ ಮಾಡ್ತೀನಿ. ತೊಟ್ಟಲ್ಕ ಭಾಷಿಂಗ ಕಟ್ಟೆ ಕಟ್ತೀನಿ ಆಯ್ತಾ. ಅಳಕ್ ಹೋಗ್ಬೇಡ ಯಪ್ಪ. ತೊಟ್ಟಲ್ ಭಾಷೆ ಕಟ್ಟಂತ ಭಾಷೆ ಕಟ್ಟದೇವ. ಯಾವತ್ತಾದ್ರು ನನ್ನ ಮಗಳು ನಿನ್ನಾಕನೆ ಹೊಟ್ಟೆ ತಲೆ ಕಟ್ಸೋಕ್ ಹೋಗ್ಬೇಡ. ನಮ್ಗೆ ಯಾರು ಇಲ್ಲ ತಲೆ ಅನ್ಕೊಕ್ ಹೋಗ್ಬೇಡ. ನಿಮ್ಮ ಅಮ್ಮ ಹೆಂಗಾದ್ರು ದುಡ್ಲಿಕ್ ಹೋಗ್ಯಾನ ಅವ್ ಬರ್ ನಾವ್ ಎಲ್ಲನ ಹೇಳಿ ತಿಳಿಸ್ತೀನಿ. ಏನು ಹೊಟ್ಟೆ ತಲೆ ಕಟ್ಸ್ಕೋಬೇಡಪ್ಪ. ಇವತ್ತಿನ ಹಿಡಿದು ನನ್ ಮಗಳು ನಿನ್ ಹೆಣತಿ ಆಯ್ತಾ. ಹೊಟ್ಟೆ ತಲೆ ಕಟ್ಸೋಕ್ ಹೋಗ್ಬೇಡ. ಶಾಣ ನಮ್ ತಮ್ಮ ನೋಡು ಇನ್ನು ಮುಂದ ನನ್ನ ಮಗಳು ತಂಗಿ ನೀರೇ ಹೋಗಿದಿ? ಹೂನವ ನೀರಿಗೆ ಹೋಗಿದ್ದೆ. ನಿನ್ಗೆ ಹೇಳೇ ಹೋಗಿದ್ದಲ್ಲವ. ನೋಡ್ ನನ್ ಹುಚ್ಚಲ್ಲಿ ಹೇಳಿ ಹೋಗಿದ್ದ ಅಂದ್ರೆ ತಲೆಯಾಗಿಲ್ಲ ನೋಡವ ತಂಗಿ. ಅಲ್ಲ ಆ ಕಳಿಸಿ ತಳಗಿಡು ನೋಡುವ ತಂಗಿ. ಈ ಸುಸ ತಿರುಗಾಡದೆ ಬೇರೆ,
ಈಗ ತಿರುಗಾಡೋದೇ ಬೇರೆ. ಈಗ ಸಣ್ಣ ಕಿಲ್ನಿ ದೊಡ್ಡ ಕಲ್ಲತ್ತಿದಿ, ಹಂಗ ನಂಗೆ ಆ ಕಡೆ ಈ ಕಡೆ ತಿರುಗಾಡಕ್ ಹೋಗ್ಬೇಡವ ನೀ. ಯಾಕವ ನನ್ ಗೆಳತಾರ ಎಲ್ಲಾ ತಿರ್ಗಾಡ್ತಾರ, ನನಗೆ ಯಾಕೆ ತಿರ್ಗಾಡ್ಬೇಡತ್ತೀನಿ? ಅಂದ್ರ ಹಾದಿ ಬೀದಿ ಚಲೋ ಇಲ್ಲವ. ಈಗ ಕಾಲ್ದುಳಿ ಆತಾವಲ್ಲ, 108 ಮಂದಿ 108 ಕಣ್ಣು ಬೀಳ್ತಾವ. ಎಲ್ಲರ ಕಣ್ಣ ಒಂದೇ ಇರಲ್ಲ, ನಮಗೂ ಎಲ್ಲ ಟೈಮ್ ಒಂದೇ ಇರಲ್ಲ. ಹಂಗ ತಿರ್ಗಾಡಕ್ ಹೋಗ್ಬೇಡವ ನೀ. ಯಾಕಿವ ತಿರ್ಗಾಡ್ಬೇಡತ್ತಿ? ನಿಮ್ ಕಾಲೇ ಬೇರೆ ನಮ್ ಕಾಲೇ ಬೇರೆವ. ಅದಾರತ್ ಎಲ್ಲಾರು ಜಾತ್ರೆಗ್ ಹೊಂಟ್ರ, ಜಾತ್ರೆಗ್ ಹೋಗಕಿನೇವ. ನೋಡ ತಂಗಿ, ದೇವ್ರಿಗೆ ಹೊಂಟಿದಿ, ನಾ ಬ್ಯಾಡ ಅನ್ನಂಗಿಲ್ಲ. ಹೋಗೋದ್ ಹೋತಿ ಇದಾದಲ್ಲ, ಇದು ಕೊಳ್ಳಾಗ ಹಾಕೊಂಡ್ ಹೋಗವ. ಇನ್ ಮುಂದೆ ಯಾವತ್ತ ಇದಾದಲ್ಲ ಹೊಟ್ಟೆ ತೆಗೆದಿಡ್ಬೇಡ. ಯವ್ವ ಇದ್ಯಾಕ ಹಾಕೋಲ್ಲ? ಇದು ಯಾಕ ಏನು ಅಂತ ಕೇಳಕ್ ಹೋಗ್ಬೇಡವ. ಅದು ಹೊತ್ತು ಬರ್ಲಿ, ನಿನಗೆ ಗೊತ್ತಾಗ್ತದ. ಇದು ಹಾಕೋರವ. ಅಂದ್ರ ಇದು ದೇವ್ರದೇನವ? ತಾತ ಹಾಕೋತೀನವ. ನೋಡು, ಈಗ ಇದು ಹಾಕೊಳ್ಳೋಣ. ಈಗ ಮುಖದಾಗ ಒಂಥರ ಕಳಿ ಬಂದಂಗ ನೋಡವ. ಇದ್ರ ಬೆಲೆ ನಿನಗ್ ಗೊತ್ತಿಲ್ಲ, ನೀ ಸಣ್ಣಾಕಿದಿ, ಅದಕ್ಕ ಇನ್ನ ಗೊತ್ತಾಗಲ್ಲ. ನಿನ್ ಟೈಮ್ ಬರ್ಲಿ, ಅದಾಗ ನಿನ್ಗೆ ಎಲ್ಲಾ ಖೂನ್ ಆಗ್ತದ. ಯಾವ ಕಾರಣಕ್ಕ ಇದು ನಕ್ಲೇಸ್ ಅವ ಹಂಗವ ಹಿಂಗತ್ತಳಿ ಇದು ಹೊಟ್ಟೆ ತಂಗಿ ಬಿಚ್ಚಿಡಕ್ ಹೋಗ್ಬೇಡ ಏನೋ. ಹೋಗ್ ನೀರ್ ತಿಡು, ಹೋತಂದ್ರ ಹೋಗಿ ಗೆಳತಿಯರ ಕೂಡ. ಹಾ ಆಯ್ತಾಯ್ತವ, ನಾ ಗೆಳತಾರ ಸಂಗಟ ಹೋಗ್ಬರ್ತೀನಿ. ಆಯ್ತು, ನೀರದಿಡು. ಒಂದ್ಸರ ಏನ ಕಸ ಬಿಸ ಹುಡುಗಿ ಹೋಗು. ಗೆಳತಿಯರ ಯಾರನ್ನ ಹಂಗೆ ಅಲ್ಲಿ ಇಟ್ಟು ಒಕಟ್ ಹೋಗ್ಲಿಕ್ ಹೋಗ್ಬೇಡ. ಆಯ್ತಾಯ್ತವ. ಅರ್ಶನ್ ಬೇರಂತ್ರ ಹಾಕದ ಇನ್ನ ಅವಾಗ ತಿಳುವಳಿಕೆ ಇದಿತ್ತಿಲ್ಲ. ತೊಟ್ಲಕ್ ಭಾಷೆ ಅಂತ ಕಟ್ಟದ. ಈಗ ಗೊತ್ತಾಗ್ಬೇಕು ಏನ್ ಆಗ್ತಾಳು ಏನ್ ಆಗ್ತಾಳು. ನನ್ ಮಗ ಅಂತಕ್ಕಿಲ್ಲ, ಯಾಕಂದ್ರ ನನ್ ಮಾತ ಮೀರಕ್ ಎಲ್ಲಕ್ಕಿ. ಆದ್ರೆ ಹೇಳಕ್ಕಾಗಲ್ಲ, ಈ ಕಾಲ್ಮನೇನೆ ಬೇರೆ, ಅವಾಗಿನ ಕಾಲ್ಮನೆ ಬೇರೆ, ಈಗಿನ ಕಾಲ್ಮನೆ ಬೇರೆ. ಯಾಕಂದ್ರ ಅವಾಗ ನಮ್ಮ ಅವ್ವ ನಮ್ಮ ಅಪ್ಪ ಎಂತ ಕೊಡ್ತಿರೋ ಅಂತ ಕಣ್ಣು ಮುಚ್ಚಿ ತಾಳಿ ಕಟ್ಕೋತಿದ್ದೇವ್. ಆದ್ರೆ ಈ ಕಾಲ್ಮನ ಹಂಗದೋ ಎನ್ಸಿದ್ದು. ನನ್ನ ಗಂಡರೇ ದುಡಿಯಕ್ ಹೋಗಿ 20-30 ವರ್ಷ ಆಗಬೇಕು. ಅವನಿಗಿನ ಗೊತ್ತಿಲ್ಲ, ಗೊತ್ತಾಗ್ಬೇಕು ಏನ್ ಆಗ್ತದೋ ಏನ್ ಆಡ್ತಾರೋ. ಈಕಿ ಒಪ್ಕೊಂಡು ಸಂಸಾರ ಮಾಡಿದ್ರಂದ್ರ ನನಗೇನು ಆಗಲ್ಲ. ಏನವ ಆ ದೇವ್ರ ಎಲ್ಲ ಮೇಲ ಭಾರ ಆಕಿನೇ ಎಲ್ಲ ನಡ್ಸ್ಬಿಡಾಕಿ. ಆಯ್ತು, ತಯಾರಾದಿ? ಆಯ್ತು, ಜಾಕ್ಲೆ ಹೋಗು. ನೋಡು, ಅವ್ ಇವ್ ಹುಡುಗರು ಬಂದ್ ಏನಾರ ಕಾಡ್ತಾವ, ಯಾರಿಗೇನು ಮಾಡಕ್ ಹೋಗ್ಬೇಡ. ಯಾರೇನಂದ್ರ ಕಾಲಂತ ಕೈಯಾಗ ತೋರ್ಸವ ಏನು, ಹಂಗ ಅಲ್ಲಿ ಇಲ್ಲಿ ಹಲ್ಕಿಸ್ಕೊತ ನಿಂದ್ರಬೇಡ. ಏನೋ ಹ್ಯಾಂಗ ಹೋತಿ ಹಂಗ ಸಮಾಧಾನ ಮನಿಗ್ ಬಾ ನೋಡು. ಹಾ ಹೋಗ್. ಸರಿ ಹೋಗ್ಬರ್ತೀನಿ. ಹಾ ಹೋಗ್ ಬಾ, ಜಲ್ದಿ ಬಾ ನೋಡು. ಆ ಕಡೆ ಈ ಕಡೆ ತಿರ್ಗಾಡಕ್ ಹೋಗ್ಬೇಡವ. ಏನು ಬರೀ ಆ ಪುರ್ಗಳು ಬೆನ್ ಹತ್ತಾಳ, ಹೇಳಿದ್ರೆ ಬಿ ಕೇಳಲ್ಲ. ಹೋಗ್ಯಾ ಎಲ್ಲಿ ಹೊಂಟಿಯಕ್ಕ? ನನ್ ಗೆಳತಿ ಜಾತ್ರೆಗೆ ಹೋಗೋಣ ಅಂದಳಪ್ಪ, ಅದಕ್ಕೆ ತಯಾರಾಕೊಂತಿ. ಆಯ್ತು ಹೋಗ್ರಿಕ, ನಾವು ಹೊಲ ಕೆಲಸ ಮಾಡ್ತೀವಿ. ಎಷ್ಟೊತ್ತಾಯ್ತು ರೆಡಿ ಹಾಕುಂಟು, ಲಕ್ಷ್ಮಿ ಯಾಕೆ ಬರಲ್ಲ? ದೀಪಾಲಿ ಬಾ ಲಕ್ಷ್ಮಿ, ನಾ ತಯಾರಾಗಿ ಕುಂತೀನಿ, ನೀನೇ ಲೇಟ್ ಮಾಡ್ದಿಲ್ಲ. ನೀರ್ ತಂದು ಕಸ ಹೊಡ್ದು ನಮ್ಮ ಅವ್ವ ಹೇಳಿ ಬರಾಟಿಗೆ ಟೈಮ್ ಆಯ್ತು ನೋಡ್. ನಡಿ ನಡಿ, ಬರ್ಲಾಕ್ ಲೇಟ್ ಆತು. ಏನ್ ನಿಂದ್ರಿ ಇದೇ ನಿನ್ ಕೊಳ್ಳಾಗ ಲಗ್ನ ಆಯ್ತಾ ನಿಂದು? ಮದ್ವಿ ಇಲ್ಲ, ಇದು ನಮ್ಮವ್ವ ದೇವ್ರದ ಹಾಕೋಬೇಕಂದ್ ಹಾಕ್ಯಾಳ. ಹುಚ್ಚಿ, ಇದು ಅರ್ಶಿಣ ಬೇರದ. ಅರ್ಶಿಣ ಬೇರಂದ್ರೆ ಏನ್ ತಿಳಿದೀನಿ? ಇದು ತಾಳಿಗೆ ಸಮಾನ. ಅಂದ್ರ ಏನ್ ಹೇಳಾಕತ್ತೀನಿ? ಇದು ನಮ್ಮವ್ವ ದೇವ್ರದ ಹಾಕ್ಯಾಳ ನನಗ. ಹುಚ್ಚಿ, ದೇವ್ರದ ಅಲ್ಲಿದು ತಾಳಿ ಅದಿದು. ನಿನ್ ಮದುವೆ ಆಗ್ಯದ, ನಿನ್ ಮದುವೆ ಆಗ್ಯದ ಅಂತ ಹೇಳಿ ನಿಮ್ಮ ಇದು ಹಾಕ್ಯಾಳ ನಿನಗ. ನನ್ನ ಹಣೆ ಬರ ನೋಡು, ಮದುವೆ ವಯಸ್ಸ ಮೀರ್ ಹೊಂಟ್ರು ನನ್ ಮದುವೆ ಆಗವಲ್ತು. ನಿನ್ನೆ ದವಿ ಚಲೋ. ಹುಚ್ಚಿ ಏನ್ ಮಾತಾಡತ್ತೀನಿ? ನನ್ ಮದ್ವಿ ಇತ್ತ ನಿಮ್ಗೆಲ್ಲರಿಗೂ ಹೇಳ್ತಿದ್ಲ. ಅದೆಲ್ಲ ನಿಮ್ಮ ಅವ್ವಗೆ ಕೇಳು, ನಾ ಎಷ್ಟ್ ಹೇಳಿದ್ರ ಅಟ್ಟೆ ಅದ. ನಿಮ್ಮ ಅವ್ವ ಹೇಳ್ತಾ. ನಡಿ ಜಾತ್ರೆ ಹೋಗೋಣ, ನಡಿ 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 ಬಾ.
ಸಣ್ಣಕ್ಕಿದ್ದಾಗ ನಿನಗೆ ಭಾಳ ದಿನ ನೋಡ್ಕೊತಾ ಇದೀನ. ಅವತ್ತ ನಿನ್ ಮ್ಯಾಗ ನಾ ಕಣ್ಣಿಟ್ಟೆ, ನಿನ್ ಮ್ಯಾಗ ಇವತ್ತು ಬಿಡ್ತೀನಿ ನಾ. ಇವತ್ತು ಯಾಡ್ರಾಗ ಒಂದ್ ತೀರ್ಮಾನ ಆಗಾಕಬೇಕು. ಮಾಡ್ತೀನಿ, ಯಾಡ್ರಾಗ ಒಂದ್ ತೀರ್ಮಾನ ಮಾಡೇ ಮಾಡ್ತೀನಿ. ಯಾಕೋ ಆ ಹೆಣ್ಮಕ್ಳು ಹೋಗ ಹಾದಿಗ್ ಬಂದ್ ಅಡ್ಡ ಆಗಾಕತಿ. ತಗೋತೇನ್ ಕಾಲನ್ ಚಪ್ಪಲ್ ಕೈಯಾಗ. ಏನ ಚಪ್ಪಲ್ ತಗೋತೇನೆ ಲಚ್ಚಿ? ತಗೋಲ್ಲ, ಚಪ್ಪಲ್ ಕೈಯ ತಗೋ, ತಂದು ನನ್ನ ತಲೆ ಮ್ಯಾಗಿಡು. ಮತ್ತೇನೇನ್ ತಗೊಂಡ್ ಹೊಡಿ ನೀ ಯಾವ್ದ್ರಲ್ಲೇ ಹೊಡೆದ್ರು ನನಗೆಲ್ಲ ಹೂವಿಲೆ ಹೊಡ್ದಂಗ. ಎಂತ ನಾಚಿಗಿಡೆ ಅದ ನೀವ. ಅಂತ ನಾಚಿಗೆ ಠಾನ್ ತಂದೆ ನನ್ ಕಾಲನ್ ಚಪ್ಪಲ್ ತೆಗದ್ರ ಬಿ ಹೂವಿನ ಹಾರ ಹೋಗೋತಂತ. ನಡಿ ನಡಿ ಅವನ್ ಸಂಗಟ ಏನ್ ಮಾತದ ನಮ್ದು. ಲಚ್ಚಿ 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 ಲಚ್ಚಿ, ಏ ಹುಚ್ಚಿ ಬಾರಲ್ಲ ನನಗೆ ಮೆಚ್ಚಿ. ತೆಗಿದೇನೋ ಕಾಲಂದ್ ಹುಚ್ಚಿ. ಏನ ಚಪ್ಪಲಿ ಹೊಡಿತಿ? ಹೊಡಿಯ ಹೊಡಿ. ನೀ ಚಪ್ಪಲಿಲೆ ಹೊಡೆದ್ರೇನು, ಯಾವ್ದ್ರಲ್ಲಿ ಹೊಡೆದ್ರೇನು, ಎಂದಿದ್ರು ನೀ ನನ್ನ ಹಾಕಿನ. ನಿನ್ನಾಕಿನ ಇದ್ದೀನಿ, ತಗೋ ನಿನ್ನಾಕಿನ. ಲಚ್ಚಿ ಹೊಡಿ, ಇನ್ನೂ ಒಂದ್ 4 ಹೊಡಿ. ಆದ್ರೂ ಏನ್ ಯಾಕಾಗೋಲ್ದಕ್ಕ, ಊರ್ಗುರ್ಗೆ ಸುಡ್ಗಾಡಾದ್ರೂ ಚಿಂತಿಲ್ಲ. ಈ ಊರಾಗ ನೀ ನನ್ನ ಅಕ್ಕಿನ. ಏ ಲಕ್ಷ್ಮಿ ಬಿಡೆ, ಇವನ್ ನದಿಗೇನ್ ಹತ್ತಿ ರೌಡಿ ಇದ್ದಂಗ ಅದನವ. ಒಂಥರ ಸಾಯ್ಕೋಯ್ತಿ, ನಡೀಲಿ ಇದು. ಹೋಗ ಹೋಗ ಹೋಗ. ಇವತ್ತು ನೀನು ಗೆಳತಿದ್ಲ ನೀ ಬಚಾವಾದಿ, ಹೆಂಗ ಪ್ರತಿ ಸಲ ನೀ ಬಚಾವಾಗ ಸಾಧ್ಯನ ಇಲ್ಲ. ಲಚ್ಚಿ ಇವತ್ತನ ನಾಳೆ ನೀನ ಬರಂಗ್ ಮಾಡ್ತೀನಿ. ಲಚ್ಚಿ ಯಾರು? ಓ ತಮ್ಮ ಬಾರಪ್ಪ ಬಾ. ಈಗ ಬಂದಿ? ಈಗ ಬಂದವಕ್ಕ. ಆರಾಮಿದ್ಯಲ್ಲ? ಆರಾಮಿದ್ದವ, ನೀವೆಲ್ಲ ಆರಾಮಿದ್ದಿರಲ್ಲ? ಹಾ ನಾ ಎಲ್ಲ ಆರಾಮಿದ್ದೆ ನೋಡಪ್ಪ. ಅಯ್ಯ ನೀ ಒಬ್ನೇ ಬಂದ್ಯಪ್ಪ, ನಿಮ್ಮ ಮಾಮ ಬರ್ಲಿಲ್ಲ? ಇಲ್ಲಕ್ಕ, ಕೆಲಸ ಬಾಳವ, ಮಾಲಕರು ಬಿಡ್ಲಿಲ್ಲ. ಅದಕ್ಕ ಮಾಮನೇ ನನಗೊಬ್ನಿಗೆ ಕಳ್ಸ್ಯಾನ. ಒಬ್ನಿಗೆ ಹಚ್ಚುತ್ತೇನಂದ್ರ ನನ್ನ ಗಂಡಗ ಗೊತ್ತಾಗಿಲ್ ಕಾಣಿಸ್ತದ. ಅಂದಂಗ ತಮ್ಮ ನಿಮ್ಮ ಅಮ್ಮಾಗ ನಿನ್ ಕೂಡ ನನ್ನ ಮಗ ಲಗ್ನ ಮಾಡ್ಕೊಟ್ಟಿದ್ದು ಏನ್ ಗೊತ್ತಾಗಿಲ್ಲಲ್ಲ? ಇಲ್ಲಕ್ಕ, ಅದು ಏನು ಗೊತ್ತಿಲ್ಲ. ನಾವು ಹೇಳಿದ್ರೆ ಮಾಮ ಗೊತ್ತಾಗ್ಬೇಕಲ್ಲ. ಹೌದಮ್ಮ, ನಾವ್ ಹೇಳ್ಬೇಕೆ ಗೊತ್ತಾಗ್ಬೇಕು ಬಿಡು. ಆದ್ರ ಹ್ಯಾಂಗ್ ಹೇಳ್ಬೇಕು ನೀನ್ ಅನ್ನೋದು ಗೊತ್ತಾಗಲ್ಲಾಗ್ಯದ. ನಾರೇ ತೊಟ್ಟಲ್ಕೆ ಭಾಷೆ ಕಟ್ಬಿಟ್ಟಪ್ಪ. ಆ ಪೋರಿಗೆ ಬಿ ಇನ್ನ ಹೇಳಿಲ್ಲ. ಆಗ ನೀ ಅಂತರ ಬಂದಿ ಆಕಿ ಹ್ಯಾಂಗ್ ಹೇಳ್ಬೇಕನ್ನೋದು ಹೊಟ್ಟೆ ನಂಗೆ ತಿಳಿವಾಲ್ತು. ನೋಡಕ್ಕ, ತಿಳಿಲಿಲ್ಲ ಅಂದ್ರೂ ತಿಳಿಸಿ ಹೇಳ್ಬೇಕು. ಅದಕ್ಕೆ ನಾ ಕರ್ಕೊಂಡು ಹೋಗ್ಲಿಕ್ಕೆ ಬಂದೀನಿ ಅಕ್ಕ. ನೋಡ್ತಮ್ಮ, ಕರ್ಕೊಂಡ್ ಹೊಲಕ್ ಬಂದಿದಿ, ಇಟ್ಟು ಅಡ್ಯಾಡಿ ಮಾಡಕ್ ಹೋಗ್ಬೇಡ. ಯಾಕಂದ್ರ ಇನ್ನ ಸಣ್ಣ ಆಕ್ಯದಾಳ. ಮತ್ತೆ ಇಡ್ ಜಲ್ದಿ ತಿಳಿಸಿ ಒಮ್ಮೆ ಹೇಳ್ದ ಅಂದ್ರ ಅವ್ರ ಅಪ್ಪಗದ್ ಹೇಳ್ದ ಅಂದ್ರ ಭಾಳ ಹೆರಾಣಕ್ ಬೀಳ್ತೇವ. ಒಂದ್ ತುಸು ಟೈಮ್ ಕೊಡು ನನಗ, ನಾ ಎಲ್ಲ ನನ್ನ ಮಗಳಿಗೆ ತಿಳಿಸಿ ಹೇಳ್ತೀನಿ. ನಿನ್ನ ಕೂಡ ಹಚೂಟ ಕಾಲಾಗೆ ನಿನ್ ಕೂಡ ಸಂಸಾರ ಮಾಡಕಲ್ಲೇ ಮಾಡ್ಕೊಟ್ಟಿನಪ್ಪ. ಇಟ್ಟು ಜಲ್ದಿ ದುಡ್ಕಕ್ ಹೋಗ್ಬೇಡ. ಇನ್ನೊಂದ್ 2-3 ವರ್ಷ ಹೋಗಿ ನಾ ನಿಮ್ಮ ಅಮ್ಮನ ಕೂಡ ಕೆಲಸ ಮಾಡು. ಇನ್ನೊಂದ್ ಜರ ಬುದ್ಧಿ ಪುಕ್ತ ಬರ್ಲಿಕ್ಕಿಗೆ. ಇಟ್ಟು ಜಲ್ದಿ ಆರ್ಡರ್ ಮಾಡಿದ್ರೆ ಹ್ಯಾಂಗಪ್ಪ ಹೇಳು? ಏನಕ್ಕ, ಅಕ್ಕಿವಿಗೆ ನಾ ಗಂಡ ಅಂತ ಕೂಣ್ ಗೊತ್ತಿಲ್ಲ? ಇಲ್ಲಪ್ಪ, ಅದು ತಲೆ ಕೆಡ್ಸ್ಕೋಬೇಡ. ಇನ್ನ ಖೂನ್ ಮಾಡಿ ಕೊಟ್ಟಿಲ್ಲ, ಇನ್ನ ಸಣ್ಣಕ್ಕೆದಾಳ. ಇಟ್ಟು ಜಲ್ದಿ ಖೂನ್ ಮಾಡ್ಕೊಟ್ಟಂದ್ರ ಗೆಳತಿಯರೊಳಗ ಯಾರು ಬೇಡ ಅಂತೋನಿ ಯಾಕೆ ಮಾಡ್ಕೋತೀನಿ. ಹಿಂಗೆ ತಲೆ ಕೆಡ್ಸರ ಏನ್ ಮಾಡೋದು? ಇನ್ನಾಕಿಗೆ ಬುದ್ಧಿ ಬರ್ಲಿ ತಮ್ಮ. ಹಳೆಗ ನೀವ ಅಂತ ತಿಳಿಸಿ ಹೇಳಾನು. ಆಕಿ ಬಂದ್ರ ಬಿ ನಾ ನಿನ್ ಗಂಡ ಅಂತ ಅನ್ನಕ್ ಹೋಗ್ಬೇಡ. ಸ್ವಾದ್ರ ಮಾವ ಗಪ್ಲಿನೇ ಇದ್ದಿ, ಸ್ವಾದ್ರ ಮಾವ ಹಂಗೆ ಇರೋ ಆಯ್ತೇನು? ಹುಚ್ಚದಂಗ ಮಾತಾಡಕ್ ಹೋಗ್ಬೇಡ. ಬಾ ಒಳಗ. ಜಲ್ದಿ ಜಲ್ದಿ ಬಂದಿದೀವಿ, ಎತ್ತಿನ ಗಾಡಿ ಸಿಗ್ತಿದ್ಲು ನೋಡು. ಅಲ್ಲ ಅಣ್ಣ ತರಬ್ರಿ.
ಟೈಮ್ ಆಗ್ಯದಲ್ಲ ಮತ್ತ ಅಮ್ಮ ಬೇರೆ ಒದ್ರಾಡ್ತಾವ. ನಮ್ಮ ಮನಿಗ್ ಹೋಗ್ತೀನವ ನಮ್ ತಮ್ಮ ಮನ್ಯಾಗ ಒಬ್ನೇ ಬಡ್ದಾಡ್ಲತ್ತಾನ. ಆ ಮನಿಗ್ ಹೋಗೋದ್ ಇರ್ತದ ನಮ್ಮ ಹೋಗತ್ ಮಾತಾಡ್ಸೋಕತಿ ಬಾ 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 ಹೋಗತ್ ಬಾ ಹೋಗೋದ್ ಇರ್ತದೆ. ಅವ ಏನ್ ಮಾಡಕ್ಕೇನೋ ಬಾ ಹೋಗೋಣ. ಏ ಗಾಡಿ ಯಾರ್ದೈತಿ ಇದು? ಹೊಸದೈತೇನು? ಇಲ್ಲ ಹಳಿದೇ ಐತಿ. ಯಾರ್ದದೇನೋ ನಾನು ಇದೇ ನೋಡ್ಲತ್ತೀನಿ. ಅವ್ವ ಏನ್ ಹೇಳಿದ್ರು ಏವಾ ಏವಾ ಗಾಡಿ ಮನೆ ಮುಂದ್ ಬಂದ್ ನಿಂತದ. ಯಾರ್ ಹೇವ ಯಾರ್ ಬಂದಾರ? ಹೌದಲ್ಲ ನಮ್ ತಮ್ಮ ಬಂದನ. ನಿಮ್ ಅಪ್ಪನ ಕೂಡ ಕೆಲ್ಸ ಹಚ್ಚಿಟ್ಟಿದಲ್ಲ ನಿಮ್ ಸೋದ್ರ ಮಾವ ಅಂದ್ರೆ ನಮ್ ತಮ್ಮ ಅವನಿಗೆ ಹಚ್ಚಿಟ್ಟಿದ್ದ ಬಂದನವ. ಯಾರ್ ಬಂದ ಹಿಂಗೆ ಕೇಳ್ತಿ? ಅಲ್ಲೊಳಗ ಮಾಮ ಕೂತಾನ. ಹೋಗಿ ಜರ ಚಾದ್ ಮಾಡಿ ಕೊಟ್ಟಿನಿ. ಊಟದ ಏನ್ ಮಾಡ್ತಾನ ಜರ ಚಂದ ಕೇಳ ಅವನಿಗೆ. ಮಾಡಕ್ ಹೋಗ್ಬೇಡ. ಯವ್ವ ನಿಮ್ ತಮ್ಮ ಬೇಕಾದ್ರೆ ಹಾಕೊಡು ಸಾಕ ಬಿಡು. ನನಗ ಸಾಕಾಗ್ಯ ನೋಡವ. ಸ್ವಚ್ಛ ಹತ್ತಿ ನನ್ನ ಕೈಲಿ ಆಗಲ್ಲ ಈ ಸದ್ದ. ನೋಡವ ನಮ್ ತಮ್ಮನೇ ಅನ ನೋಡು ಎಟ್ಟೆಲ್ಲಿ ಸೋದ್ರ ಮಾವನ ಹಂಗ ಮಾತಾಡಕ್ ಹೋಗ್ಬಾರ್ದು. ಹುಚ್ಚಿದೆ ಸಣ್ಣ ಇದ್ದಿ ಹಾ ಹೋಗು ಊಟಕ್ ಹಾಕಿ ಮಾಮ ಊಟ ಮಾಡು ಹಾಂಗ ಜರ ತುಸು ಏನಾರ ಚಂದ ಮಾತಾಡು. ಬಂದಾನ ಮನೆಗೆ ಎಷ್ಟ್ ದಿವ್ಸ ನಿಮ್ ಅಪ್ಪನ ಬಲ್ಯಾಕ್ ಹೋಗ್ಯಾನ ಕೆಲ್ಸಿಗೆ. ಈಗಾರ ಬಂದಾನ ಹಿಂಗಾಗಿ ಬಿಡ್ಸಿ ಮಾತಾಡ್ತಿ. ಹೋಲ್ ಬಿಡ್ರಿ ಖುಷಿ ಬೆದರ್ಸ್ಬೇಡ್ರಿ. ಹೋಗ ನಿಮ್ ಮಾಮ ಬಂದಾನಂತ ಏನ್ ಕೊಡತ್ತ ಕೊಡು. ಬರ ನೋಡು ಮೋತ್ ಹ್ಯಾ ಮಾಡ್ತಾಳ. ಹೌದು ನಿನ್ ಜಾತ್ರೆ ಮುಗೀತು ಚಂದ ಜಾತ್ರೆ ಮಾಡ್ ಬಂದ್ರಿ. ಇಬ್ರೇ ಹೋಗಿದ್ರೆ ಮತ್ ಯಾರು ಹೋಗಿದ್ರಿ? ಬಾ ಮನ್ಯಾಗ ಬಾ. ಖುಷಿಲಿಂದ್ರಿ ನಿಮಗೊಂದ್ ಮಾತ್ ಕೇಳೋದ್ ಕೇಳೇನ್ರಿ? ಏವ ಒಂದ್ ಮಾತಾಕ 10 ಮಾತ್ ಕೇಳು. ಯಾಕಂದ್ರ ನಮ್ ಲಕ್ಷ್ಮಿ ಬೇರೆ ಅಲ್ಲ ನೀ ಬೇರೆ ಅಲ್ಲ. ನೀವ್ ಹೇಳದಿರ್ತೀನಿ ನಾವ ಅಲ್ರಿ ಖುಷಿ ಲಕ್ಷ್ಮಿ ಕೊಳ್ಳಾಗ ಅರ್ಶಿಣ ಬೇರೆದಲ್ಲ ಅದೇ ಯಾಕೆ ಹಾಕಿರಿ? ಅದವಿ ಅದೇನು ಹಳಿ ಸುದ್ದಿ ಅವಿ ಅದೆಲ್ಲ ತಲೆ ತೊಳಕ್ ಹೋಗ್ಬೇಡ. ಏನೋ ಒಂದು ಆಗೇತಿ ಅಂದಂಗ ಆಕಿಗೆ ನೀನ್ ನನಗ್ ಕೇಳ್ದಂಗ ಆಕಿ ಏನು ಕೇಳಿಲ್ಲಲ್ಲ. ಕೇಳೇನ್ರಿ ಖುಷಿ ನಮ್ಮವ್ವ ದೇವ್ರದತ್ತೆ ಹಾಕ್ಯಾಳಂದಾಳ್ರಿ. ಹೌದಾ ಅದು ಬರೋಬರಿ ಅದ. ಆದ್ರ ತಂಗಿ ನೀವ್ ಮಾತ್ ಹೇಳ್ತೀನಿ. ನನ್ನ ಮಗ ಸರಿ ಒಂದು ಮಾತ್ ನಡ್ಸ್ಕೊಡ್ತೇವ. ನೋಡ್ರಿ ಖುಷಿ ನೀವ್ ಬೇರೆ ಅಲ್ಲ ನನ್ ತಾಯಿ ಬೇರೆ ಅಲ್ಲ. ನೀವ್ ಹೇಳದ್ ಹೆಚ್ಚ ನಾ ಮಾಡೋದ್ ಹೆಚ್ಚ. ಅದೇನದ್ ಹೇಳ್ರಲ್ಲ. ನನ್ಗ ಇದೇ ಬೇಕಾಗಿತ್ತವ. ಆದ್ರ ನನಗೊಂದ್ ಮಾತ್ ಕೊಡ್ಬೇಕು. ನಂದೊಂದ್ ಮಾತ್ ನೀನ್ ನಡ್ಸ್ಬಿಡ್ತಿ ಅಂದ್ರ ಎಲ್ಲಾನು ಹೇಳ್ಬಿಡ್ತೀನಿ. ಆಯ್ತ್ರಿ ಖುಷಿ ನಾ ನಿಮ್ ಮಾತ್ ನಡೆಸ್ಕೊಡ್ತೀನಿ. ಅದ್ ಏನಂತ ಹೇಳ್ರಿ. ಆಯ್ತವ ಆಕಿ ಸಣ್ಣಗಿರತ್ಲೆ ಅಲ್ರಿ ಮೋಶಿ ಹುಚ್ಚಿಗಿಚ್ಚ ಇದ್ದೀರಿ ನೀವು? ನಿಮ್ ತಮ್ಮನ ಕಾಲಾಗ ಮಗಳ ಜೀವನ ಹಾಳ್ ಮಾಡಿರಿ. ಅಲ್ಲವ ಹತ್ತಾಕ್ ಸಿಟ್ಟಿಗೆ ಬಂದಿದಿ. ಅಲ್ಲ ನೀನ್ ಮಾತ್ ಕೊಟ್ಟಿದಿ ನಡ್ಸ್ಕೊಡ್ತೀನಿ ಅಂತೇಳಿ ನಿನ್ ಕೈ ಮುಗಿತೀನವ. ನೋಡ್ರಿ ಮೋಶಿ ಕೈ ಮುಗಿಯಕ್ ಹೋಗ್ಬೇಡ್ರಿ. ನಿಮ್ಗಿಂತ ನಾ ಏನ್ ದೊಡ್ಡಕ್ಕೆ ಅಲ್ಲ. ನಾ ಮಾಡೋ ಪ್ರಯತ್ನ ಮಾಡ್ತೀನಿ. ಮುಂದ್ ನಿಮ್ ಹಣಿಬಾರ ನನ್ನ ಹಣಿಬಾರ ಅಂತೂ ನಿಮ್ಗೆ ಗೊತ್ತೇ. ಹೌದು ನೀ ಅಂದಿ ಮಾತ್ ಖರೇನೆ ಇದೆ. ಆಯ್ತು ನಿನ್ ಕೈ ಮುಗಿತೀನಿ. ಅದೊಂದು ವರ್ಕ್ ಮಾಡ್ಬಿಡು. ಅದೇ ಒಂದ್ ದೊಡ್ಡ ಋಣ ಆಗ್ಬಿಡ್ತದ ನನ್ ಮ್ಯಾಲ. ಆಯ್ತು ಲೇಟ್ ಆಗ್ಯದ ನಿಮ್ ಮನೆಗೆ ಬೈಯಂಗಿದ್ರು ಹೋಗು. ಹಾ ಸೌಕಾಸ್ ಹೋಗ. ಹೋಗ್ ಜಾಕ್ಲೆ ಹೋಗ್ಯಾವ. ಹಾ ನೋಡ್ದೀಪ ಸುತ್ತಿ ಬಳಸಿ ನಾ ಮಾತಾಡಕ್ ಹೋಗಂಗಿಲ್ಲ. ನಿನ್ನ ಗೆಳತಿ ಲಕ್ಷ್ಮಿ ಅನ್ನದಾಳಲ್ಲ ಆಕಿ ಮ್ಯಾಗ ನಾ ಮನಸ್ಸು ಮಾಡಿ ಬಹಳ ವರ್ಷನ ಆಕಿ ನನಗ್ ಮ್ಯಾಗ ಮನಸ್ಸು ಮಾಡಂಗ ನೀ ಮಾಡ್ಬೇಕು ನೋಡ. ಮಾಡ್ತಿ ಅನ್ನೋದು ನನಗ್ ಗೊತ್ತೈತಿ. ಏ ನಾಲಿಗಿ ಬಿಗಿತ್ ಹಿಡಿದು ಮಾತಾಡು. ಆಕಿಂದು ಮದುವೆ ಆಗೈತಿ. ಆಕಿ ನಿನ್ ಮೇಲೆ ಮನಸ್ಸು ಮಾಡೋದಂದ್ರೆ ಏನು? ಆಕಿ ನನ್ನ ಮ್ಯಾಗ ಮನಸ್ಸು ಮಾಡೋದಂದ್ರ ಏನಂದ್ರ ಯಾಕ ನಿನಗ್ ಗೊತ್ತಿಲ್ಲನ? ಯಾಕ ನಂದೇನಿಲ್ಲ ಹಾಳು ಬಿದ್ದೈತಿ. ಹೊಲ ಇಲ್ಲ ಮನೆ ಇಲ್ಲ ಕೈಯಾಗ ರೊಕ್ಕ ರೂಪಾಯಿ ಇಲ್ಲ. ಎಲ್ಲ ಕಮ್ಮಿ ಅದಿಲ್ಲ. ಅದಿರ್ಲಿ ಆಕಿ ಮದುವೆ ಆಗೈತಿ ಅನ್ನಕತ್ತಿಯಲ್ಲ ಯಾರ ಜೊತೆ ಆಗೈತಿ? ಯಾಕ ಬಣ್ಣ ಬಣ್ಣದ ಸುಳ್ಳು ಸುಳ್ಳು ಮಾತುಗಳು ಕಟ್ಟಿ
ಕಾಗಿ ಹಾರಿಸ್ಬೇಕಂತ ಏನಾರ ಲೆಕ್ಕಾಚಾರ ಹಾಕೊಂಡ್ರಿ ಏನ್ ಹ್ಯಾಂಗ? ಏ ನಾಯಕ್ ಸುಳ್ಳು ಹೇಳ್ಯೋ, ಆಕಿನ್ ಮದುವೆ ಆಗುದು ಖರೇನೆ. ಇವತ್ತಿಲ್ ನಾಳೆ ಆಕಿ ಗಂಡ ಬಂದ್ ಕರ್ಕೊಂಡ್ ಹೋಗೇ ಹೋಗ್ತಾನ. ನಿನ್ನಂತ ನಾಯಿಗೆ ನನ್ ಗೆಳತಿ ಸಿಗುದಂದ್ರೆ ಏನು? ಅದು ನಿನ್ ಭ್ರಮೆ. ದೀಪ, ಮಾತಿಗೆ ಮಾತು ಬೆಳ್ಸಕ್ ಹೋಗ್ಬೇಡ. ಒಂದ ಮಾತನಾಗ ಹೇಳ್ತೀನಿ ಕೇಳ. ನೀ ಮನಸ್ಸು ಮಾಡಿದ್ರ ನಿನ್ ಗೆಳತಿ ನನಗ್ ಸಿಗೋದು ಪಕ್ಕನ. ನೀ ಮನಸ್ಸು ಮಾಡಿದ್ರ ಅಷ್ಟ ಆ ಕೆಲ್ಸ ಆಕೈತಿ ನೋಡ. ನೀ ಮನಸ್ಸು ಮಾಡಿದ್ರ ಭ್ರಮೆ ಒಳಗಿನ ಹೊರಗ್ ಬಂದ್ರು ಬರ್ಬೋದು ದೀಪ. ಅದು ಈ ಜನ್ಮದಾಗ ಸಾಧ್ಯ ಇಲ್ಲ. ಆಕಿ ತೊಟ್ಟಲ್ದಾಗ ಇದ್ದಾಗೆ ಮುತ್ತೈದೆ ಭಾಗ್ಯ ಪಡೆದಾಳ. ಮುತ್ತೈದೆ ಭಾಗ್ಯ ಪಡೆದಾಳ. ಆ ಮುತ್ತೈದೆಗೆ ಕುತ್ತು ತಂದು ನಾನು ಸ್ವತ್ತು ಮಾಡ್ಕೊಳ್ಳಾರ್ದೆ ನಾ ಹೆಂಗ್ ಬಿಡ್ತೀನಿ? ಲಕ್ಷ್ಮಿ, ಏ ಲಕ್ಷ್ಮಿ, ಏನಾಯ್ತು ಮಾಮ? ಏನ ಬಂದು ಒಂದು ತಾಸು ಐತಿ ಕೂತೀನಿ. ನೀ ಏನು ಒಂದ್ ಕಪ್ ಚಾ ತಂದು ಕೊಡಲಾಗಿದೆಯಲ್ಲ. ಒಳಗ ಹೊರಗ ಇದೆ ತಿರುಗಾಡ್ಲಕತ್ತಿ. ಹ್ಯಾಂಗ ನೀ? ನಮ್ಮ ಮಾಡಿ ಕುಡ್ಸಿರ್ಬೇಕಲ್ಲ, ನಾ ಬೇರೆ ಮಾಡಿಸ್ಕೊಡ್ಬೇಕೇನೀಗ? ಅಲ್ಲ, ನೀ ಅಟ್ಟಾಗ ಸಿಟ್ಟಿಗೆ ಬರ್ತೆ ಈ ಮಾಮನ ಮ್ಯಾಗ. ನಾ ಅಂದ್ರ ನಿನ್ ಕಾಜಿನೇ ಇಲ್ಲ. ನಮ್ಮ ಅಕ್ಕ ಚಾ ಮಾಡಿ ಕೊಟ್ಟಾಳ, ಕೊಟ್ಟಿಲ್ಲ ಅನ್ನೋದಿಲ್ಲ. ನಿನ್ ಕೈಲಿಕ್ಕೆ ಚಾ ಕುಡಿಬೇಕ ನಂಗಾಗ್ಯವ. ಯಾಕ ಮಾಮ, ನಮ್ಮವ್ ಮಾಡೋದು ರುಚಿ ಇದ್ದಿತ್ಲೇನ್ ಚಾ? ಅದು ಚಾ ಎಲ್ಲ ರುಚಿ ಇತ್ತು ಖರೆ, ಅದು ನೀ ಮಾಡೋ ಚಾನೇ ರುಚಿ ಇರುತ್ತೆ, ಬ್ಯಾರೇನೆ ಇತ್ತು. ಇರ್ಲಿ ತಮ್ಮ ಚಾ ಏನ್ ಒಟ ಹಚ್ಚಾಳಕಿ. ಏನ ಈಗ ಹಿಂಗ್ ಮಾಡ್ಲತ್ತಾಕಿ. ಮುಂದ ಗಂಡೆ ಅನ್ನಕ ಗೊತ್ತಾದ್ರ ಇನ್ನ ಹ್ಯಾಂಗ್ ಮಾಡ್ತಿರ್ಬೇಕು. ನನ್ ಮಕ್ಕಳಿಗೆ ಎಷ್ಟು ಬುದ್ಧಿ ಹೇಳಿದ್ರ ಬರೇ ತಾನೇ ಮಾಡ್ತಾವ, ಬರೇ ಸಿಟ್ಟಿ ಬರ ಮಾಡ್ತಾವ. ಅಲ್ಲ ನಮ್ ತಮ್ಮ ಹಿನಾಗಿರ ಬಂದು ಕೂತಾನ, ಒಂದ್ ಕಪ್ ಚಾ ಕುಡ್ಲಿಕ್ಕೆ ರೆಟ್ ಮಾಡತಿರ್ಬೇಕಾಕಿ. ಇಷ್ಟು ಎಲ್ಲ ನಾ ದೊಡ್ಡ ಮಾಡಿ ನನ್ ಗಂಡು ಗೊತ್ತಿಲ್ಲ ಮಾಡ್ಕೊತೀನಿ. ಇವ್ವ ಏನಾಗ್ತದ ಏನ್ ಸುದ್ದಿ. ಲಕ್ಷ್ಮಿ, ಹಂಗ್ಯಾಕದು ಚಾ ತಂದು ಕೊಡೋ ಅಲ್ಲ ತರ ತಂದು ಕೊಡ್ಬೇಕ. ಹಂಗ್ಯಾಕ ಸಿಡ್ ಮಾಡ್ತಿ? ಹಾ, ಚಾ ತಂದು ಕೊಡೋ ಅಲ್ಲ ತರ ಚಾ ತಂದು ಕೊಡೋಬಿಟ್ಟು ಹಂಗ್ಯಾಕ ಸಿಡ್ ಮಾಡ್ತಿ? ಹೋಲ್ ಬಿಡಕ, ಯಾಕೆ ಸಣ್ಣಕ್ಕಾಳ, ಯಾಕೆ ಬೆದರಿಸ್ತಿ? ಏನಪ್ಪ ಸಣ್ಣಕತ್ತಿ? ಇಷ್ಟು ದಿವ್ಸ ಸಣ್ಣಕ್ಕಿದಳು, ಈಗ ದೊಡ್ಡಕ್ಕೆ ಆಗ್ಯಾಳ. ಸ್ವಲ್ಪ ನೋಡಿ ಯಾರು ಬರ್ತಾರ ಯಾರಿಲ್ಲ, ಸ್ವಾದ್ರ ಮಾವನ ಹ್ಯಾಂಗ ಮಾತಾಡ್ಬೇಕಂತ ತಲೆಗೆ ಇಟ್ಕೋಬೇಕು. ನಮ್ಮವ್ ಯಾಕೆ ಹಿಂಗ್ ಮಾತಾಡತ್ತ? ಎಂದೂ ಮಾತಾಡಿಲ್ಲ ನನಗ. ಈ ತರ ಯಾವತ್ತು ನೋಡ್ಕೊಂಡಿಲ್ಲ. ಬರೇ ಮಾಮನ ಕಾಲಾಗಿಂತ ಪರಿಯಾಗ ಸಿಟ್ಟಿ ಬರ್ಲತ್ತಾಳ. ಏವಾ ಮುಗುಲ್ ಬಂದ್ ನಿನ್ ತಲೆ ಮೇಲೆ ಬಿದ್ದದೇನ್? ಯಾಕೆ ಹಿಂಗ್ ಚಿರಾಡತ್ತಿ ಇಷ್ಟ ಮಾತಿಗೆ? ಮುಗುಲ ದೊಡ್ಡ ತಲ್ಯಾಗ ಕಲ್ ಹಾಕ್ದಂಗೆ ಆಗ್ಯದ ನಮ್ ಜನ್ಮಕ್ಕ. ಅಲ್ಲ ನಾವ್ ಬಂದನ, ಈಗ ಇವ ಬಂದ ನಡೀತು. ಯಾಕಂತ ತಮ್ಮನ ಅಕ್ಕನ ಮಗಳ ದಕ್ಸೋತ ಹೊರಗಿನವ್ರು ಯಾರು ಬಂದ್ರ ಈ ಮಾಡ್ಕೊಂಡ್ ಕೂತ್ರ ಹೆಂಗ? ಅಲ್ಲ ಒಂದ್ ಕಪ್ ಚಾ ಮಾಡ್ಕೊಡು ಅಲ್ಲತನ. ಏನಾಗ್ಯದ ಮಾಡ್ಕೊಡ್ಲಕ್ ನಿನಗ? ಹೋಗ ಒಂದ್ ಕಪ್ ಚಾ ತಂದ್ಕೊಡು ಮಾಮಾಗ. ಚಂದಾಗೆ ಮಾಮ ಅಂತ ಮಾತಾಡೋದ್ ಕಲಿ. ಹಿಂಗತ್ ಮಾತಾಡ್ತಾರ. ಹೋಗ ಆಯ್ತಾಯ್ತು ಹೇಳವ, ಮಾಡ್ಕೊಡ್ತೀನಿ. ಎಡ್ ಮಾತ್ ಖರ್ಚು ಮಾಡ್ಲತ್ತೀನಿ. ಯಾಕ ಈಗಿನ ಲಕ್ಷ್ಮಿ ಹಿಂಗ್ ಸಿಡಿಪಿಡಿ ಮಾಡ್ಲಕತ್ತಳು? ನಾಳೆಗ್ ನನಗ ಗೊತ್ತ ಅದು ಬದಿ ಆಗ್ಯದ ಗೊತ್ತಾಯ್ತ ಅಂದ್ರ ಸೇರ್ತಾಳೋ ಇಲ್ಲೋ ಯಾರಿಗ ಗೊತ್ತ. ನಂದ್ ಹ್ಯಾಂಗ ಜೀವನ? ನೀ ತಮ್ ಬೇಕತ್ತ ಅನ್ಕೇಶಂದ್ರ ನನಗ್ ಮಾಡಿಕೊಟ್ಟಿ. ಈಗ ನಾ ಹ್ಯಾಂಗ್ ಮಾಡ್ಲಿ? ಹೌದಪ್ಪ ತಮ್ಮ, ನನಗ ಅದೇ ಚಿಂತೆ ಆಗ್ಬಿಟ್ಟದ ನೋಡಪ್ಪ. ಇದು ಮಾಡಿ ಪೂರಿ ಭಾಳ ಹತ್ತು ಮಾರಿ ಭಾಳ ಗೆದ್ದ. ಏನ್ ಮಾಡ್ಬೇಕು ಹ್ಯಾಂಗ್ ಮಾಡ್ಬೇಕಂತೇಳಿ ಅರ್ಧ ಚಿಂತಿನೇ ಆಗ್ಬಿಟ್ಟೈತಿ. ಮನೆ ಸಂಸಾರ ಒಂದ್ ತಡ್ ಚಿಂತಿದ್ರ ಈಕಿನ ಒಂದ್ ತಡ್ ಚಿಂತೆ ಆಗ್ಬಿಟ್ಟದ ತಮ್ಮ. ಇದು ಏನ್ ಮಾಡ್ಲಿ ಅನ್ನೋದು ಹೊಟ್ಟೆ ತಲೆ ಹೋಗಲ್ಲ. ಬರ್ತೇನಿಲ್ಲ ಚಾ ತೊಂದು? ಹೋದ್ ಕಡೆನೆ ಬಂದ್ ಕಡೆನೆ ನೋಡು. ಹಂಗ ಬಾಯ್ ತುಂಬ ಜರ ಮಾಮ ಅನ್ನೋದ್ ಕಲಿ. ಬಾಯಿ ಮುರ್ಕೊಂಡ ಒಳಗ ಏನ್ರ ಮೋತಿ ಮುಸ್ಕೊಂಡ್ ಹೋಗಕ್ ಕಲಿತಾಳ. ಆಯ್ತಾಯ್ತಮ್ಮ, ಪಿಶವಿ ರೆಡಿ ಮಾಡೀನಿ, ಹೋಗು. ನೋಡು ನಿಮ್ ಮಾಮಾಗ ಏನು ಹೇಳ್ಕೋಬೇಡ. ನೀವ್ ಹೋರಿ ಕೆಲ್ಸಿ ನೋಡೋಣ. ನೀ ಬರಟಿಗೆ ಹ್ಯಾಂಗ್ರ ಮಾಡಿ ಹೂ ಅನ್ಸಿ ಹೇಳ್ತೀನಲ್ಲ ತಿಳಿಸಿ. ಏನು ಹಿಡಿ ಮತ್ ಮಾಲಕ ಹಾದಿ ಕೈಯಂಗಿದ. ನಿಮ್ ಮಾಮಾಗ ಹೇಳಿ ಎಲ್ಲ ಚಲೋ ಅಂತ ಹೇಳು.
ಆಯ್ತಾಯ್ತು. ಸೌಕಾಸ ಹೋಗ್ಬಿಡುದ್ರಪ್ಲೆ ತಪಾಲೆ ಹಾಕು. ಆಯ್ತಾಯ್ತು ಹಾಕ್ತೀನಿ. ಲಕ್ಷ್ಮಿ ಬಾ ಹೊರಗ ಬರ. ಹಾ ಮಾಮ ಹೊಂಟನ ಜರ ಹಚ್ಬಿಟ್ಟು. ನನಗೆ ತಳಗ ನೋಡ್ತಿ ಅಲ್ಲಿ ಹೊಂಟನ ಜರ ರಂಬುಸಿ ಮಾಡಿ ಸಾದ್ರ ಮಾವನ ಚಂದ ಮಾತಾಡಿ ಮಾಡಿ ಹತ್ತದ ಕಲಿ ನೋತಿ ನೋಡು. ಕಡೆಗೆ ನೋಡ್ಕೊಂಡ್ ಕುಂದಿರ್ತಿ. ಮಾಮ ಹೊಂಟನ ಜರ ನಕ್ಕೋತ ವಟ ವಟ ವಟಾಸದ್ ಮೊದಲ್ ನಿಂದ್ರಸು. ಎಲ್ಲಾರು ಒಂದೊಂದ್ ಪ್ರತಿಯೊಬ್ರು ಒಂದು ಕ್ವಶನ್ ಕೇಳತ್ತಾರ ನನಗ. ಇದೇನ್ ನಾವೊಂದು ಕತೆ ತೆಗ್ದಿದೇವ್ರಿ. ಏನಪ್ಪಾ ಅಂದ್ರ ಬಾಲ್ಯ ವಿವಾಹ ಅಂತೇಳಿ ತೊಟ್ಟಲ್ಕೆ ಭಾಷಿಂಗ್ ಬೆಲೆ ಬರ್ತದ ಅಂತ ಹೇಳ್ತಾರ ನೋಡ್ರಿ. ಆಗಿನ ಕಾಲದಾಗ ಈಗ ಅದ್ ಮಾಡಿವಿ. ನಮ್ ತಮ್ಮಗ ಮದ್ವಿ ಮಾಡೀನಿ. ಏನು ನಮ್ ತಮ್ಮನ ಸಂಗಟ ಹೋಗಿ ಸಂಸಾರ ಮಾಡ್ತಾಳೋ ಏನ್ ಅವನಿಗೆ ಇಷ್ಟಪಟ್ಟವನಿಗೆ ಏನ್ ಮದ್ವಿ ಆಗ್ತಾಳೋ ಇನ್ನ ಗೊತ್ತಿಲ್ಲ. ಇದು ತಿಳ್ಕೊಬೇಕಂದ್ರ 2ನೇ ಭಾಗ ಬಿಡ್ತೇವೆ ನೋಡ್ರಿ. ಆರ ತಿಳ್ಕೊರಿ.